ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಗಂದೂರು ಚೌಡೇಶ್ವರಿದ್ದು ದೇವಸ್ಥಾನಕ್ಕೆ ಹೋಗುವಾಗ ನಾವೊಂದು ವಿಡಿಯೋ ಮಾಡಿದ್ವಿ. ಸೊ ಅದ್ರ ಬಗ್ಗೆ ನಿಮಗೆ ತೋರಿಸೋಣ ಅಂತ. ಸೊ ಇದು ಲಾಂಚಲ್ಲಿ ಹೋಗಬೇಕಾಗತ್ತೆ. ಈ ಥರ ನಾವು ಹೋಗಬೇಕಾದ್ರೆ ಟೆಂಪಲ್ ಹತ್ರ ನಾವು ವಿಸಿಟ್ ಮಾಡೋದಕ್ಕೆ. ಇಲ್ಲಿಗ ಆ ಬ್ರಿಡ್ಜು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಬಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಇಲ್ಲಿ ಬ್ರಿಡ್ಜ್ ಕಂಪ್ಲೀಟ್ ಆದಮೇಲೆ ನಾವು ಈ ಥರ ಲಾಂಚಲ್ಲಿ ಹೋಗೋದಿರೋದಿಲ್ಲ. ಸೊ ಆವಾಗ ನಾವು ಡೈರೆಕ್ಟಾಗಿ ವೆಹಿಕಲ್ ಮುಖಾಂತರ ಬ್ರಿಡ್ಜಲ್ಲೇ ಪಾಸ್ ಆಗ್ಬೋದು. ಸೊ ಇಲ್ಲಿ ಇದು 2-3 ಕಿಲೋಮೀಟರ್ ಅಷ್ಟು ನಾವು ಇಲ್ಲಿ ನೀರಲ್ಲಿ ಈ ಥರ ಶರಾವತಿ ನದಿ ಇದು. ಸೊ ಇಲ್ಲಿ ನಾವು ಲಾಂಚಲ್ಲಿ ಹೋಗಬೇಕಾಗತ್ತೆ. ಈ ಲಾಂಚಲ್ಲಿ ಜನಗಳು, ಬಸ್ಸು, ಹಾಗೆ ಕಾರು, ವೆಹಿಕಲ್ಸು ಎಲ್ಲನೂ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾರೆ. ತುಂಬ ದೊಡ್ಡ ಲಾಂಚು, ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಇಲ್ಲಿ ಬ್ರಿಡ್ಜು ತುಂಬಾ ಮಾಡಿದ್ದಾರೆ, ಅಂದರೆ ಅಲ್ಲಲ್ಲಿ ಸ್ವಲ್ಪ ಕಡೆಯಲ್ಲಿ ಡ್ರಾಪ್ ಆಗಿದೆ, ಅಂದರೆ ಇನ್ನೂ ಸ್ವಲ್ಪ ಕಂಪ್ಲೀಟಾಗಿ ಆಗಿಲ್ಲ. ಸೊ ಇನ್ನೂ ಒಂದು 5 ಮಂತ್ಸ್ ಒಳಗಡೆನೇ ಇದು ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸದ್ಯದಲ್ಲೇ ಆಗುವಂತಹ ಲಕ್ಷಣ ಕಾಣಿಸ್ತಾ ಇದೆ. ಇಲ್ಲಿ 2025 ಇದು ಜನವರಿಯಲ್ಲಿ ನಾವು ಹೋಗಿರೋದು. ಸೊ ಈಗ ಇನ್ನೂ ಒಂದು 5 ಮಂತ್ಸ್ ಒಳಗಡೆನೇ ಇದು ಆಲ್ಮೋಸ್ಟ್ ಫುಲ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ತಿದ್ದೀರಲ್ಲ ಎಷ್ಟು ಮಟ್ಟಿಗೆ ಎಲ್ಲ ಫುಲ್ಲು ಇದು ನೀರಲ್ಲಿ ಈ ಥರ ಬ್ರಿಡ್ಜ್ ಕ್ರಿಯೇಟ್ ಮಾಡಿದ್ದಾರೆ, ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂತ ಹೇಳಿ ನೀವು ನೋಡ್ತಿದ್ದೀರಲ್ಲ ಈ ಥರ. ಇದು ಇನ್ನೇನು ಆದರೆ ಇದರಲ್ಲಿ ಎಲ್ಲರೂ ಆರಾಮಾಗಿ ಹೋಗ್ಬೋದು. ಅವಾಗ ಈ ಥರ ಲಾಂಚಲ್ಲಿ ಹೋಗೋದಿರಲ್ಲ. ಮೇ ಬಿ ಅವಾಗ ಏನಾದರೂ ಟೂರಿಸ್ಟ್ ಬಂದವರಿಗೆ ಈ ಥರ ಏನಾದರೂ ನಾವು ಹೋಗಬೇಕು ಅಂತ ಅಂದರೆ ಮೇ ಬಿ ಏನಾದರೂ ಅವ್ರಿಗೆ ಮಾತ್ರ ಸುಮ್ಮನೆ ಅಲೋ ಮಾಡ್ತಾರೆ ಅನಿಸುತ್ತೆ. ನೆಕ್ಸ್ಟು ಇದು ಬ್ರಿಡ್ಜ್ ಕಂಪ್ಲೀಟ್ ಆದಮೇಲೆ ವೆಹಿಕಲ್ಗಳನ್ನ ಇಲ್ಲಿ ಲಾಂಚಲ್ಲಿ ಹಾಕ್ಕೊಂಡು ಈ ಥರ ಇವರು ಕರ್ಕೊಂಡು ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡ್ತಿದ್ದೀರಲ್ಲ, ಯಾಕಂದರೆ ಇದು ಎಷ್ಟೋ ವರ್ಷದಿಂದ ಇದು ಇದೇ ಥರನೇ ಲಾಂಚಲ್ಲೇ ಹೋಗ್ತಾ ಇರೋದು. ಯಾಕಂದರೆ ನಾನು ಚಿಕ್ಕ ಪಾಪು ಇದ್ದಾಗಲೂ ಸಹ ನಮ್ಮ ಪೇರೆಂಟ್ಸ್ ಕರ್ಕೊಂಬಂದಿದ್ರಂತೆ ನನ್ನ. ಸೊ ಆವಾಗಲೂ ನಾವು ಇದೇ ಥರ ಲಾಂಚಲ್ಲೇ ಹೋಗಿದ್ದು. ಇವಾಗ ನಾನು ಇದೇ ಥರ ನೋಡಿ ಲಾಂಚಲ್ಲಿ ಹೋಗ್ತಾರೆ. ಇದು ನಮ್ಮ ಪಕ್ಕದಲ್ಲಿ ಮತ್ತೊಂದು ಲಾಂಚ್ ಬರ್ತಾ ಇದೆ. ಇದರಲ್ಲೂ ನೋಡಿ ಕಾರು, ವೆಹಿಕಲ್, ಬಸ್ ಎಲ್ಲ ಇದೆ, ಮತ್ತು ಜನಗಳು ಇದ್ದಾರೆ, ಬೈಕು ಎಲ್ಲನೂ ಹಾಕ್ಕೊಂಡು ಬರ್ತಾರೆ ಅಟ್ ಎ ಟೈಮ್ ಒಂದು ಸತಿಗೆ. ಆ ಕಡೆ ಈ ಕಡೆ 1 by 1 ಪಾಸ್ ಆಗ್ತಾನೆ ಇರುತ್ತೆ. ಸೊ ಕೆಲವು ಸತಿ ವೆಯ್ಟ್ ಮಾಡಬೇಕಾಗುತ್ತೆ. ಒಂದು ಲಾಂಚ್ ಆ ಕಡೆ ಹೋಗಿ ಈ ಕಡೆ ಬರೋ ತನಕನೂ ವೆಯ್ಟ್ ಮಾಡಬೇಕಾಗುತ್ತೆ. ಈಗ ನೋಡ್ತಿದ್ರಲ್ಲ ನಾವು ಆಲ್ಮೋಸ್ಟ್ ಎಷ್ಟೊಂದು ದೂರ ಬಂದ್ವಿ ಅಂತ. ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದು ಇದು ಬ್ರಿಡ್ಜು ಸಹ ಕಾಣಿಸ್ತಾ ಇದೆ. ಇದು ನೀರಲ್ಲಿ ನೋಡ್ತಾ ಹೋಗೋದೇ ಒಂಥರ ಮಜಾ ಸಖತ್ತಾಗಿರುತ್ತೆ. ಸೊ ಇದು ಸಾಗರದಿಂದ 40 ಕಿಲೋಮೀಟರ್ ಏನೋ ಡಿಸ್ಟೆನ್ಸ್ ಇದೆ ಇಲ್ಲಿ ನಿಮಗೆ ಸಿಗಂದೂರಿಗೆ. ಸಿಗಂದೂರಿಂದ ನೀವು ಸಿಗಂದೂರಿಗೆ ಪ್ಲ್ಯಾನ್ ಬಂದರೆ ನೀವು ನೆಕ್ಸ್ಟು ಕೊಲ್ಲೂರಿಗೂ ಸಹ ಹೋಗ್ಬೋದು. ಇಲ್ಲ ಕೊಲ್ಲೂರಿಗೆ ಬಂದರೆ ಕೊಲ್ಲೂರು ದರ್ಶನ ಆದ ತಕ್ಷಣ ನೀವು ಇಲ್ಲಿ ಸಿಗಂದೂರ್ಗೂ ಬರ್ಬೋದು. ತುಂಬ ಡಿಸ್ಟೆನ್ಸ್ ಜಾಸ್ತಿ ಏನಿಲ್ಲ, ಇಲ್ಲಿ 30 to 35 ಕಿಲೋಮೀಟರ್ ಅಷ್ಟೇ ಆಗುತ್ತೆ. ನೋಡ್ತಿದ್ದೀರಲ್ಲ. ಸೊ ಹಾಗೆ ನಿಮಗೆ ಜೈನ್ ಕಲ್ಲಮ್ಮ ಅಂತ ಒಂದು ಟೆಂಪಲ್ಲು ಸಿಗುತ್ತೆ ಆನ್ ದಿ ವೇ. ಮತ್ತು ಈ ಥರ 2-3-4-5 ಟೆಂಪಲ್ಗಳನ್ನ ನೀವು ಕವರ್ ಮಾಡ್ಕೋಬೋದು ನೀವು. ಇದು ಒಂದು ಪ್ರಸಿದ್ಧಿಯಾದ ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನೋಡ್ತಿದ್ದೀರಲ್ಲ ಇಲ್ಲಿ ಇದು ನೀರಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಹೋಗ್ತಾ ಇರೋದು. ಸೊ ಅದು ಮಜಾನೇ ಬೇರೆ. ಒಳ್ಳೆ ನೈಸರ್ಗಿಕ ಪ್ರಕೃತಿಯಲ್ಲಿ ನಾವು ಒಂಥರ ಹೋಗ್ತಾ ಇದ್ದರೆ ಈ ಥರ ಲಾಂಚಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ಸ್ವಲ್ಪ ಬಿಸಿಲಿತ್ತು, ನಾವು ಮಧ್ಯಾಹ್ನ ಇಲ್ಲಿ ಹೋಗ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಬಿಸಿಲಿತ್ತು ಸ್ವಲ್ಪ. ಸೊ ಈವ್ನಿಂಗ್ ಟೈಮಲ್ಲಾದರೆ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆಲ್ಲ ಮೇ ಬಿ ಟೈಮಿಂಗ್ಸ್ ಇರುತ್ತೆ, ಎಷ್ಟೊತ್ತೊಳಗಡೆ ಹೋಗಬೇಕು ಏನು ಅಂತ ಒಂದು ಸತಿ ನೀವು ಆನ್ಲೈನಲ್ಲೆಲ್ಲ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಟೆಂಪಲ್ಲು ಸಹ 2:30 ಕ್ಲೋಸ್ ಆಗುತ್ತೆ ಮಧ್ಯಾಹ್ನ. ನೆಕ್ಸ್ಟ್ ಆಮೇಲೆ ಮತ್ತೆ ಅವರು 4:30 ಇಲ್ಲ 4 o'clock ಅನಿಸುತ್ತೆ ಮೇ ಬಿ ಮತ್ತೆ ಓಪನ್ ಮಾಡ್ತಾರೆ. ನೀವು ಬೆಳಗ್ಗೆ ಹೋದರೆ ಬೆಳಗ್ಗೆಯಿಂದ ನಿಮಗೆ 2:30 ತನಕನೂ ಇರುತ್ತೆ. 2:30ಇಂದ ಒಂದು 2 ಅವರ್ ಕ್ಲೋಸ್ ಮಾಡ್ತಾರೆ ಟೆಂಪಲ್ಲು. ಅದಾದ ನಂತರ ಮತ್ತೆ ತಿರ್ಗಾ ಓಪನ್ ಆಗುತ್ತೆ. ನೋಡಿ ಇದೆಲ್ಲ ನಾವು ಹೋಗ್ತಿರೋ ಲಾಂಚಲ್ಲಿ ಎಷ್ಟೊಂದು ಜನ ಇದ್ದಾರೆ, ನಾವು ಹೆಂಗೆ ಹೋಗ್ತಾ ಇದ್ದೀವಿ ಇದರಲ್ಲಿ ಅಂತ. ಸೊ ಪಕ್ಕದಲ್ಲಿ ಇನ್ನೊಂದು ಲಾಂಚ್ ಹೋಯ್ತಲ್ವ, ಅದನ್ನು ನೀವು ನೋಡಿದ್ರಲ್ಲ. ಸೊ ಇಲ್ಲಿ ಫಿಶ್ಗಳೆಲ್ಲ ಒಂದೊಂದೇ ಹಾರಿ ಕೆಳಗಡೆ ಇದಾಗ್ತಾ ಇದೆ. ಅಲೆಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು ಒಂದು
2-3 ಕಿಲೋಮೀಟರ್ ಅಷ್ಟು ದೂರ ನಾವು ಈ ಥರ ಲಾಂಚಲ್ಲಿ ಪ್ರಯಾಣ ಮಾಡಬೇಕಾಗತ್ತೆ. ಸಿಕ್ಕಾಪಟ್ಟೆ ದೂರನೇ ಇದೆ, ಸ್ವಲ್ಪ ಹತ್ತಿರ ಅಂತೂ ಇಲ್ಲ ಇದು. ಈ ಥರ ಬ್ರಿಡ್ಜ್ ಆದ ತಕ್ಷಣ ನಾವು ಇಲ್ಲಿ 3 ಕಿಲೋಮೀಟರ್ಸ್ ವೆಹಿಕಲಲ್ಲೇ ಪಾಸ್ ಆಗ್ಬೋದು. ಆವಾಗ ನಾವು ಈ ಥರ ಲಾಂಚಲ್ಲಿ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ. ಅಂದರೆ ಏನಾದರೂ ಸಮಸ್ಯೆಗಳು ನೆಕ್ಸ್ಟು ಅಂದರೆ ಹೋಗಬೇಕಾದ್ರೆ ಏನಾದರೂ ಸಮಸ್ಯೆಗಳಾಯಿತು ಅಂದರೆ ಎಲ್ಲ ಮಧ್ಯದಲ್ಲಿ ಇರ್ತೀವಲ್ಲ ನೀರಲ್ಲಿ, ಸೊ ಪ್ರಾಬ್ಲಮ್ ಆಗುತ್ತೆ ಅಂತಲೇ ಈ ಥರ ಈಗ ಬ್ರಿಡ್ಜು ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು. ಸುಮಾರು ವರ್ಷಗಳಿಂದ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು, ಬಟ್ ಇಷ್ಟೊಂದು ಆಗಿರಲಿಲ್ಲ. ಇವಾಗ ಒಂದು 3-4 ಇಯರ್ಸ್ ಬ್ಯಾಕಲ್ಲಿ. ಈಗ ಆಲ್ಮೋಸ್ಟ್ ತುಂಬಾ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಅಲ್ಲಲ್ಲಿ ಗ್ಯಾಪ್ ಇದೆ ಅಷ್ಟೇ. ಅದು ಇನ್ನು ಒಂದು 3 ಮಂತ್ಸ್ 4 ಮಂತ್ಸ್ ಒಳಗೆ ಕಂಪ್ಲೀಟ್ ಆಗುತ್ತೆ. ನನ್ನ ಮಗ ಮತ್ತು ನನ್ನ ಹಸ್ಬೆಂಡು ಸಹ ಇದರಲ್ಲಿದ್ದಾರೆ, ನಾನು ಸಹ ಇದ್ದೀನಿ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಖುಷಿ ಆಗುತ್ತೆ. ಲಾಂಚ್ ಹೋಗಬೇಕಾದ್ರೆ ಇಲ್ಲಿ ಸೌಂಡ್ ಆಗುತ್ತಲ್ಲ ನೀರಿಂದ, ನನ್ನ ಮಗ ಹೀಗೆ ಕಿವಿನ ಮುಚ್ಚಿಟ್ಕೊಂಡ್ಬಿಟ್ಟಿದ್ದಾನೆ, ಈ ಥರ ಕಿವಿನ ಸೌಂಡ್ ಆಗ್ತಾ ಇದೆಯಲ್ಲ ಅದಕ್ಕೋಸ್ಕರ. ಅದು ನೀರು ನೋಡೋದಕ್ಕೆ ಎಷ್ಟು ತುಂಬ ಚೆನ್ನಾಗಿ ಅನಿಸುತ್ತೆ, ಎಷ್ಟು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಈಗ ಅದು ಪಕ್ಕದಲ್ಲಿ ಪಾಸಾಗಿತ್ತಲ್ಲ, ಅದು ಲಾಂಚ್ ಎಷ್ಟು ದೂರದಲ್ಲಿದೆ ಅಂತ. ಇವಾಗ ನಾವು ಎಷ್ಟೊಂದು ದೂರ ಬಂದರೆ, ಆವಾಗಲೇ ತುಂಬ ಹತ್ತಿರ ಇತ್ತು, ಇವಾಗ ಎಷ್ಟೊಂದು ಫುಲ್ಲು ದೂರ ಆಯಿತು. ನಾವು ಟೆಂಪಲಿಂದ ಈಗ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಅದು ದರ್ಶನಕ್ಕೆ ಅದು ಹೋಗ್ತಾ ಇರೋ ಬೋಟು. ಈಗ ನಮ್ಮದು ಕಾರ್ ಇಲ್ಲಿ ಹೇಗೆ ಇಳಿಸ್ತಾರೆ ಅಂತ ನೀವು ನೋಡಿ ಒಂದ್ಸರಿ. ಈ ಲಾಂಚಿಂದ ಹಿಂಗೆ ಕೆಳಗಡೆ ಇಳಿಸ್ಬೇಕು. ಇವಾಗ ನಾವು ರೋಡ್ ಹತ್ರ ಬಂದಾಯಿತು. ಸೊ ಈಗ ಲಾಂಚಿಂದ ಗಾಡಿಗಳನ್ನ ಈ ಥರ ಒಬ್ಬೊಬ್ಬರೇ ಇಳಿಸ್ಕೊಂಡು ಹೋಗಬೇಕು. ಇದು ನಮ್ಮ ಕಾರು, ಇಲ್ಲಿ ನಾವು ಈಗ ಇಳಿಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಹಸ್ಬೆಂಡ್ ಇಳಿಸ್ತಾ ಇದ್ದಾರೆ. ನಿಧಾನಕ್ಕೆ ಹೋಗಬೇಕು, ಅಲ್ಲಿ ಇಳಿಸ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಇಳಿಸ್ಬೇಕು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಸೊ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತು ಬೇರೆ ವಿಡಿಯೋಗಳ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.